ಹಾಯ್ ಹಲೋ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದೀವಿ ನೋಡ್ರಿ. ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಶೇಂಗಾ ಹೋಳ್ಗೆ ಮಾಡೋದು ಹೇಳ್ಕೊಡಕತ್ತೀನಿ ನೋಡ್ರಿ. ಸಂಕ್ರಾಂತಿ ಹಬ್ಬಕ್ಕಂತಂದು ಶೇಂಗಾ ಹೋಳ್ಗೆ ಮಾಡಾಕತ್ತೀನಿ ನೋಡ್ರಿ. ಅದನ್ನು ಮಾಡಾಕ್ರಿ ಫಸ್ಟಿಗೆ ಗ್ಯಾಸ್ ಹಚ್ಚಿರಿ. ಗ್ಯಾಸ್ ಹಚ್ಚಿ ಆದ್ಮ್ಯಾಗನ ಹಂಚಿಟ್ಕೊಳ್ಳೋದ್ರಿ. ಹಂಚಿ ಕಾದಾದ್ಮ್ಯಾಗನ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡು ಶಿಸ್ತಾಗಿ ಹುರ್ಕೊಂಡ್ಬಿಡ್ಬೇಕು ನೋಡ್ರಿ. ಮಿಕ್ಸ್ ಮಾಡಿ ಹುರ್ಕೊಂಡ್ಬಿಡ್ಬೇಕು ನೋಡ್ರಿ. ನಾವು ಎಷ್ಟು ಚಂದ ಮಿಕ್ಸ್ ಮಾಡ್ಕೊಂಡು ಹುರ್ಕೋತೀವಿ ನೋಡ್ರಿ, ಅಷ್ಟು ಚಂದ ಹೋಳಿಗೆ ಚಂದ ಬರುತ್ತವ್ರಿ. ಎಷ್ಟು ಚಂದ ಹುರ್ಕೋತೀವಿ ನೋಡ್ರಿ ಶೇಂಗಾ ಅಷ್ಟು ಚಂದ ಬರ್ತಾವ್ರಿ. ಒಟ್ಟ ಕೈ ಬಿಟ್ಟು ಬಿಡಲ್ಲ ನನ್ನ ಶೇಂಗಾ ತಿರ್ಸ್ಕೊತಾನ ರೀ ಹುರ್ಕೊಂಡ್ಬಿಡ್ಬೇಕ್ರಿ ಇದನ್ನ. ಹಿಂಗೆ ಹುರ್ಕೊಂಡ್ರಿ ಒಂದು ಸ್ವಲ್ಪ ರೀ ಸೊಟ್ಟಿ ಇದನ್ನ ಹಂಗೆ ಹುರ್ಕೊಂಡ್ರಿ ಸೈಡಿಗೆ ತಕ್ಕೊಂಡು ಒಂದು ಫ್ಯಾನಿನ ಗಾಳಿಗೆ ಹಾರಾಕ್ರಿ. ಸ್ವಲ್ಪ ಸೊಟ್ಟಿ ತಕ್ಕೊಂಡ್ರಿ ಹಿಂಗೆ ಬೆಲ್ಲ ಕುಡಿಸ್ಕೊಂಡ್ಬಿಡ್ಬೇಕು ನೋಡ್ರಿ. ಬೆಲ್ಲ ಎಲ್ಲ ಜಜ್ಜಿ ಇಟ್ಕೊಂಡು ಹಾಕಿ ಕುಡಿಸ್ಕೊಂಡ್ಬಿಡ್ಬೇಕ್ರಿ. ಒಂದು 4 ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸರಿಗೆ ಹಾಕ್ಕೊಂಡ್ಬಿಡ್ಬೇಕು ನೋಡ್ರಿ. ಸಣ್ಣಗೆ ಪುಡಿ ಮಾಡ್ಕೋಬೇಕ್ರಿ. ಮಿಕ್ಸರಿಗೆ ಹಾಕ್ಕೊಂಡು ಪುಡಿ ಮಾಡಿ ಆದ್ಕೂಡೇನ ರೀ ಇನ್ನೊಂದು ಸ್ವಲ್ಪ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ ಕಾಯಕ್ಕಿಟ್ಟೇನಿ ನೋಡ್ರಿ. ಹೂರ್ಣ ಮಾಡ್ಕೋಬೇಕಲ್ಲ ರೀ. ಈಗೆಲ್ಲ ಪುಡಿ ಮಾಡ್ಕೊಂಡಿ ನೋಡ್ರಿ, ಅದನ್ನ ಹೂರ್ಣ ಮಾಡ್ಕೋಬೇಕು ನೋಡ್ರಿ. ಅದಾದ್ಕೂಡೇನ ಈ ಕಡೆ ನೀರು ಕಾದು ಆದ್ಕೂಡೇನ ಒಂದು ಸ್ವಲ್ಪನ ರೀ ಮೀಡಿಯಮ್ ಸೈಜ್ ಅಷ್ಟು ನೀರು ಕಾಸ್ಕೋಬೇಕ್ರಿ. ಉಗುರು ಬೆಚ್ಚಗನ ರೀ ಹಂಗೆ ಕಾಸ್ಕೊಂಡ್ರಿ ಒಂದು ಸ್ವಲ್ಪನ ಹಾಕಿ ಇನ್ನು ನಾವು ಚಪಾತಿ ಹಿಟ್ಟು ಹೆಂಗೆ ಮಿಕ್ಸ್ ಮಾಡ್ಕೋತೀವಿ ನೋಡ್ರಿ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋ ನೋಡ್ರಿ ಇದನ್ನ ಹೂರ್ಣ ರೀ. ಎಷ್ಟು ಚಂದ ಮಿಕ್ಸ್ ಮಾಡ್ಕೋತೀವಿ ನೋಡ್ರಿ ಅಷ್ಟು ಚಂದ ಹೋಳಿಗೆ ಬರುತ್ತೆ ರೀ. ಪೂರ್ತಿ ಎಳಕ್ಕಾಗಲ್ಲಂಗೂ ಮಾಡ್ಕೋಬಾರ್ದ್ರಿ. ಈ ಕಡೆ ಗಟ್ಟಿ ಆಗೋವಂಗೆ ಮಾಡ್ಕೋಬಾರ್ದ್ರಿ. ಮೀಡಿಯಮ್ ಸೈಜ್ ಮಾಡ್ಕೋಬೇಕ್ರಿ ಇದನ್ನ ಹೂರ್ಣ ರೀ. ಹಂಗೆ ಹೋಳಿಗೆ ಚಂದ ಬರುತ್ತೆ ರೀ. ಹಿಂಗೆ ನಾದ್ಕೊಂಡು ಒಂದು 5 ನಿಮಿಷ ಬಿಡ್ಬೇಕ್ರಿ ಇದನ್ನ. ಒಂದು 5 ನಿಮಿಷ ಬಿಟ್ಟಾದ್ಮ್ಯಾಗ ರೀ ಈ ಕಡೆ ಚಪಾತಿ ಹಿಟ್ಟು ಹೆಂಗೆ ನಾದ್ತೀವಿ ನೋಡ್ರಿ ಹಂಗೆ ಮೈದಾ ಹಿಟ್ಟು ನಾದ್ರಿ ಹೋಳಿಗೆ ಮಾಡಕ್ಕೆ ತೊಗೊಂಡಿವಿ ನೋಡ್ರಿ. ಅದನ್ನು ತೊಗೊಂಡ್ರಿ ಉಳಿ ಕಟ್ಟಿ ಒಂದು ಸ್ವಲ್ಪ ಹೂರ್ಣ ಹಾಕ್ಕೊಂಡು ಹಿಂಗೆ ಇದನ್ನು ಉಳಿ ತುಂಬ್ಕೊಂಡ್ಬಿಡ್ಬೇಕು ನೋಡ್ರಿ. ಒಬ್ಬೊಬ್ರು ಎರಡೆರಡು ಇದನ್ನ ತೊಗೊಂಡು ಉಳಿ ತೊಗೊಂಡು ಹೂರ್ಣ ತುಂಬ್ಕೋತಾರಿ. ನಾವು ಒಂದೇ ಉಳಿಲೇ ಮಾಡ್ಕೊಳಕತ್ತೇನೆ ರೀ. ಹಿಂಗೂ ಮಾಡ್ಕೋಬೋದ್ರಿ. ನಿಮಗೆ ಹೆಂಗೆ ಈಜಿ ಆಗುತ್ತೆ ನೋಡ್ರಿ ಹಂಗೆ ತುಂಬ್ಕೊಂಡು ಮಾಡ್ಕೋಬೋದ್ರಿ. ಅದನ್ನು ಮಾಡ್ಕೊಂಡ್ರಿ ಹಿಟ್ಟೊಳಗೆ ಒಂದು ಸ್ವಲ್ಪ ಇದನ್ನು ಮಾಡಿ ಲಟ್ಸ್ಕೊಬೇಕು ನೋಡ್ರಿ ಹೋಳಿಗೆ ರೀ. ನಾನು ಸ್ವಲ್ಪ ದೊಡ್ಡ ಸೈಜ ಮಾಡ್ಕೊಳಕತ್ತೇನೆ ರೀ. ನಿಮಗೆ ಎಷ್ಟು ಸಣ್ಣ ಬೇಕಾದರೂ ಸಣ್ಣ ಮಾಡ್ಕೋಬೋದ್ರಿ. ಇಲ್ಲಿಕಂದ್ರೆ ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೋಬೋದ್ರಿ. ಹಿಂಗೆ ತಿರ್ಸಿನ ಹೋಳಿಗೆ ಲಟ್ಸ್ಕೊಳ್ಳೋದು ನೋಡ್ರಿ ಇದನ್ನ. ಇದು ಲಟ್ಟಿಸಿ ಆದ್ಕೂಡೇನೆ ಈ ಕಡೆ ಒಂದು ಹಂಚು ಕಾಯಕ್ಕಿಡ್ಬೇಕು ನೋಡ್ರಿ. ಇದು ಎಷ್ಟು ಚಂದ ಹಂಚು ಕಾಯ್ತೈತೆ ನೋಡ್ರಿ ಅಷ್ಟು ಚಂದ ಹೋಳಿಗೆ ಬರ್ತೈತೆ ನೋಡ್ರಿ. ಹಂಚು ಕಾದಾದ್ಮ್ಯಾಗನ ಹೋಳಿಗೆ ಇದನ್ನ ಈಗ ಹೋಳಿಗೆ ಲಟ್ಸ್ಕೊಂಡಿ ನೋಡ್ರಿ ಅದನ್ನ ಹಾಕೋಬೇಕು ನೋಡ್ರಿ. ಹಿಂಗೆ ತಿರುಗಿಸಿ ಬೇಯಿಸ್ಕೋಬೇಕ್ರಿ ಇದನ್ನ ಚೆನ್ನಾಗಿ. ಬೆಲ್ಲನೂ ಭಾಳ ಹಾಕ್ಬಾರ್ದ್ರಿ. ಮೀಡಿಯಮ್ ಸೈಜ್ ಹಾಕ್ಕೊಂಡು ಮಾಡ್ಕೋಬೇಕ್ರಿ. ಚಲೋ ಬರ್ತಾವ್ರಿ ಹೋಳಿಗೆ. ಯಾಕಂದ್ರೆ ನಾವು ಎಷ್ಟು ಕ್ವಾಂಟಿಟಿದು ಶೇಂಗಾ ತೊಗೊಂಡು ಮಾಡ್ಕೋತೀವಿ ನೋಡ್ರಿ ಅಷ್ಟು ಕ್ವಾಂಟಿಟಿದ ಬೆಲ್ಲ ತೊಗೊಂಡು ಮಾಡ್ಕೋಬೋದ್ರಿ. ಯಾಕಂದ್ರೆ ಮತ್ತು ಬೆಲ್ಲ ಭಾಳ ಇದನ್ನ ಹಾಕಿದಂದ್ರೆ ರೀತಿ ಇದು ಹೋಳಿಗೆ ಮಾಡೋ ಟೈಮಿಗೆ ಅದು ಒಂದು ಸ್ವಲ್ಪ ಪಾಕದ ಗತಿ ಬಿಟ್ಕೊಂಡ್ಬಿಡ್ತೈತೆ ರೀ. ಹಂಗೆ ಮಾಡ್ಕೋಬಾರ್ದ್ರಿ. ಹಂಚಿನ ಮ್ಯಾಗ ಹಾಕ್ಕೊಳ್ಳೇನ ರೀ ಹಿಂಗೆ ನಾವು ಎಷ್ಟು ಸೈಡ್ ಹೆಂಗೆ ಮಾಡ್ಕೋತೀವಿ ನೋಡ್ರಿ ಹಂಗೆ ಮಾಡ್ಕೋಬೇಕ್ರಿ. ಹಿಂಗೆ ಬೇಯಿಸ್ಕೊಂಡ್ರಿ
ಚೆಂದಂಗೆ ಎಷ್ಟು ಬೇಯಿಸ್ಕೊತೀನಿ ನೋಡ್ರಿ. ಒಂದು ಸ್ವಲ್ಪ ಗ್ಯಾಸ್ ಸ್ಲೋ ಮೀಡಿಯಮ್ ಇರಬಾರ್ದ್ರಿ, ಈ ಕಡೆ ಫಾಸ್ಟ್ ಮೀಡಿಯಮ್ ಇಟ್ಬಾರ್ದ್ರಿ. ಒಂದು ಸ್ವಲ್ಪ ಮೀಡಿಯಮ್ದಾಗ ಇಟ್ಕೊಂಡು ಮಾಡ್ಕೊಂಡ್ರೆ ಹೋಳಿಗೆ ಮಸ್ತ್ ಆಗುತ್ತೆ. ಈ ರೆಸಿಪಿ ಯಾರಿಗಾರ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ನಮ್ಮ ಬ್ಲಾಗಿಗೆ. ಇಷ್ಟ ನೋಡ್ರಿ, ನಮ್ಮ ಶೇಂಗಾ ಹೋಳಿಗೆ ಮಾಡ್ಕೊಂಡು ಇಟ್ಕೊಂಡಿರಿ. 25 ಹೋಳಿಗೆ ಆಗ್ಯಾವ್ರಿ. ಯಾರಿಗಾರ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.